ವಿಮೋಚನಾ ಕಾಂಡ 20ನೇ ಅಧ್ಯಾಯ. ಏನಿದೆ ಅದರಲ್ಲಿ? ದಶಾಜ್ಞೆಗಳಿದೆ. ದಶಾಜ್ಞೆಗಳಲ್ಲಿ 3ನೇ ವಚನ ಓದ್ರಿ ಸಾಕು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನಿಮಗೆ ಎಷ್ಟು ದೇವರುಗಳಿದ್ದಾರೆ? ಮಾತಾಡಬೇಕು. ನಿಮಗೆ ಎಷ್ಟು ದೇವರುಗಳು ಇದ್ದಾರೆ? ಒಬ್ಬರೇನಾ? ಕರೆಕ್ಟಾ? ಯಾರವರು? ಯೇಸು ಸ್ವಾಮಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರ್ದು ಅಂತ. ಯಾಕೆ ಯೇಸು ಸ್ವಾಮಿ ನಿಮ್ಮ ದೇವರಾಗಿದ್ದಾರೆ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು. ಹಾಗಾದರೆ ದೇವರು ಅಂದರೆ ಯಾರು? ದೇವರು ಅಂದರೆ ಬೆಳಕು, ರಕ್ಷಕನು. ಆಮೇಲೆ ದೇವರು ಅಂದರೆ ಮೊದಲು ಆತನು ಸೃಷ್ಟಿಕರ್ತನು. ಹಲ್ಲೆಲೂಯಾ. ಆತನು ಸೃಷ್ಟಿಕರ್ತನು. ಎರಡನೇದಾಗಿ ಆತನು ಸರ್ವವ್ಯಾಪಿ. ಆತನು ಸದಾ ಎಲ್ಲ ಕಡೆ ಇರುವಾತನು. ಹಲ್ಲೆಲೂಯಾ. ಆಮೇಲೆ ನೀವು ಹೇಳಿದ್ದು ಒದಗಿಸುವಾತನು, ಪ್ರೀತಿಸುವಾತನು, ಅವೆಲ್ಲವೂ. ಹಲ್ಲೆಲೂಯಾ. ಮತ್ತು ದೇವರು ಅಂತ ಅಂದರೆ ಆತನು ನಮ್ಮ ಯಜಮಾನ, ಕರ್ತನು, ಒಡೆಯನು, ಗುರುವು, ಯಜಮಾನ ಎಲ್ಲವೂ ಆತನೇ. ದೇವರು ಯಜಮಾನ ಆಗಿದ್ದಾನ ಇಲ್ವಾ? ಅದಕ್ಕೆ ಕರ್ತ ಅಂತ ಹೇಳೋದು. ಕರ್ತ ಅಂದ್ರೇನು? ಒಡೆಯ. ಒಡೆಯ ಅಂದ್ರೇನು? ಯಜಮಾನ. ಹಲ್ಲೆಲೂಯಾ. ಮತ್ತು ದೇವರು ಆತ ಹೇಳ್ತಾನೆ, ನಾನು ಒದಗಿಸ್ತೇನೆ. ಹೇಗೆ? ತನ್ನ ಐಶ್ವರ್ಯದ ಪ್ರಭಾವಕ್ಕೆ ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸುವಾತನು. ಹಲ್ಲೆಲೂಯಾ. ಅಂದರೆ ಸಕಲ ಆಶೀರ್ವಾದಕ್ಕೆ ಆತನು ಮೂಲ ಕಾರಣನು. ಈ ಎಲ್ಲ ಅತಿಶಯವಾದ ಗುಣಗಳಿಂದ ಕೂಡಿರುವಂಥ ದೇವರು ಆತನು ಏನಾಗಿದ್ದಾನೆ? ನಮ್ಮ ದೇವರಾಗಿದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ. ನೀವುಗಳು ಹೇಳ್ತಾ ಇದ್ದೀರಿ, ನನಗೆ ಯೇಸು ಸ್ವಾಮಿ ಮಾತ್ರನೇ ದೇವರಾಗಿದ್ದಾರೆ, ಯೇಸು ಸ್ವಾಮಿ ಮಾತ್ರನೇ ರಕ್ಷಕನಾಗಿದ್ದಾನೆ, ಯೇಸು ಸ್ವಾಮಿ ಮಾತ್ರವೇ ಒಡೆಯನಾಗಿದ್ದಾನೆ ಅಂತ. ಹೌದಾ? ಯಾರು ಹೇಳಿರೋ ಮಾತಿದು? ಕರೆಕ್ಟಾ? ಈಗ ನೆಕ್ಸ್ಟು ವಾಕ್ಯ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. 6ನೇ ಅಧ್ಯಾಯ 24ನೇ ವಚನ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರದೆ. ಹಲ್ಲೆಲೂಯಾ. ಇಲ್ಲಿ ಇನ್ನೊಬ್ಬ ಯಜಮಾನ ಬಂದರು. ಯಾರವರು? ಧನು ಅಲ್ಲ, ಧನ. ಹಲ್ಲೆಲೂಯಾ. ಈಗ ಈ ಯಜಮಾನ ಎಲ್ಲರ ಹತ್ರ ಇದ್ದಾನ ಇಲ್ವಾ? ಹಾಗಾದರೆ ನಿಮಗೆ ಎಷ್ಟು ಜನ ದೇವರಿದ್ದಾರೆ? ಇಬ್ಬರು. ಹಲ್ಲೆಲೂಯಾ. ಎಲ್ಲಿ ವಾಕ್ಯ ಹೇಳುತ್ತೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವ ಮನುಷ್ಯನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನೇನು ಮಾಡ್ತಾನೆ? ಒಬ್ಬನ ಪ್ರೀತಿಸ್ತಾನೆ, ಇನ್ನೊಬ್ಬನ ದ್ವೇಷ ಮಾಡ್ತಾನೆ ಅಂತ. ಆ ಇಬ್ಬರು ಯಜಮಾನರು ಯಾರು? ಒಂದು ದೇವರು, ಎರಡನೆಯದಾಗಿ ಧನ ಅಂದರೆ ಹಣ. ಹಲ್ಲೆಲೂಯಾ. ಹಾಗಾದರೆ ದೇವರನ್ನು ಹೊಂದಿಕೊಳ್ಳಲು ಜಕ್ಕಾಯ ಏನು ಮಾಡ್ತಾನೆ? ಮರದಿಂದ ಕೆಳಗಡೆ ಇಳಿದು ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ. ಯೇಸು ಸ್ವಾಮಿ ಕೂಗಿಗೆ ಆತನು ಕಿವಿಗೊಟ್ಟು ಇಳಿದು ಬರ್ತಾನೆ. ಯಾಕೆಂದರೆ ಅವನಿಗೆ ಅಪೇಕ್ಷೆ ಇತ್ತು, ಯೇಸು ಸ್ವಾಮಿ ಎಂಥವನಾಗಿದ್ದಾನೆ ಅಂತ ಕುತೂಹಲ ಇತ್ತು ನೋಡಲಿಕ್ಕೆ. ಅದರಿಂದ ಆತನ ಕುತೂಹಲ, ಅಪೇಕ್ಷೆ ಇವೆಲ್ಲವನ್ನು ಗಮನಿಸಿ ಯೇಸು ಸ್ವಾಮಿ ಆತನನ್ನು ಹೆಸರಿಡಿದು ಕೂಗಿ ಕರೆಯುವಾಗ, ನಿನ್ನ ಮನೆಯಲ್ಲಿ ಇಳಿದುಕೊಳ್ತೇನೆ ಅಂತ ಹೇಳುವಾಗ ಯೇಸು ಸ್ವಾಮಿಯನ್ನು ಜಕ್ಕಾಯನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಏನಾಗುತ್ತೆ? ಜಕ್ಕಾಯ ಏನು ಹೇಳ್ತಾನೆ? ಯಾರಿಂದಾದರೂ ನಾನು ಅನ್ಯಾಯವಾಗಿ ಸುಲುಕೊಂಡಿದ್ದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಹಲ್ಲೆಲೂಯಾ. ಅಂದರೆ ಆತನು ಏನು ಮಾಡಿದ್ದ? ದೇವರನ್ನು ಬಿಟ್ಟು ಹಣವನ್ನು ಸಂಪಾದನೆ ಮಾಡಿದ್ದ. ಹಣ ಸಂಪಾದನೆ ಮಾಡಿ 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 ಆತನಿಗೇನಾಗಿದೆ? ಇವಾಗ ಅಸಮಾಧಾನ ಇದೆ, ಅತೃಪ್ತಿ ಇದೆ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಈಗ ಆತನಿಗೆ ಅರಿವಾಗ್ತಾ ಇದೆ, ಇದಕ್ಕಿಂತಲೂ ಸಮಾಧಾನ ದೊಡ್ಡದು ಅಂತ, ಇದಕ್ಕಿಂತಲೂ ಶಾಂತಿ ದೊಡ್ಡದು ಅಂತ, ಇದಕ್ಕಿಂತಲೂ ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು ದೊಡ್ಡದು ಅಂತ. ಇದೆಲ್ಲ ಎಲ್ಲಿ ಸಿಕ್ತತೆ ಅಂತ ಆತನಿಗೆ ಗೊತ್ತಾಯಿತು. ಕೊನೆಗೆ ಯೇಸು ಸ್ವಾಮಿ ಹತ್ರನೇ ಇರುವಂಥದ್ದು. ಈಗ ಯೇಸು ಸ್ವಾಮಿ ಆ ಮನೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಆ ಮನೆಯ ಯಜಮಾನ, ಆ ಮನೆಯ ದೇವರು ಯಾರಾಗಿದ್ದಾರೆ?
ದುಡ್ಡು ಆಗಿದೆ. ಹಲ್ಲೆಲೂಯ. ಹಣ ಆ ಮನೆಯ ಯಜಮಾನ ಆಗಿದ್ದಾನೆ. ಆದರೆ ಯೇಸು ಸ್ವಾಮಿ ಆ ಮನೆಗೆ ಬಂದು ಆ ಮನೆಗೆ ರಕ್ಷಣೆ ಉಂಟಾಯ್ತು ಅಂತ ಹೇಳೋಂಥ ಸಮಯದಲ್ಲಿ ಅಂದರೆ ಆತನ ಬಾಯಿಂದ ನಾನು ಅದನ್ನು ಹರಕೆ ಮಾಡ್ತೇನೆ. ಅಂದರೆ ನಾನು ಏನೆಲ್ಲ ಸೆಳೆದುಕೊಂಡಿದ್ದೇನೆ ಅದನ್ನೆಲ್ಲ ಕೊಡ್ತೇನೆ, ನನ್ನ ಆಸ್ತಿಯನ್ನು ಅರ್ಧ ಮಾರಿ ಬಡವರಿಗೆ ಹಂಚ್ಕೊಡ್ತೇನೆ, ಅನ್ಯಾಯಕ್ಕೆ ಸಲ್ಕೊಂಡಿದ್ರೆ ಅದು 4ರಷ್ಟು ಹಿಂದಕ್ಕೆ ಕೊಡ್ತೇನೆ ಅಂತ ಹೇಳುವಾಗ ಆಗ ಯೇಸು ಸ್ವಾಮಿ ಹೇಳ್ತಾರೆ, ಇವತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು. ಹಾಗಾದರೆ ಅಲ್ಲಿ ಹಣ ಯಜಮಾನನಾಗಿ ದೇವರಾಗಿದ್ದ ಸ್ಥಳದಲ್ಲಿ ಯಾರು ಬಂದು ಕೂರ್ತಾ ಇದ್ದಾರೆ? ಯೇಸು ಸ್ವಾಮಿ ಕೂರ್ತಾ ಇದ್ದಾರೆ. ಮತ್ತು ಅಲ್ಲಿ ವಾಕ್ಯ ಹೇಳುತ್ತೆ, ಪೌಲನು ಆತನು ಏನಾಗಿದ್ದ? ಆತನು ಮಹಾಪದವಿಯಲ್ಲಿದ್ದ, ಆತನು ವಿದ್ಯಾವಂತನಾಗಿದ್ದ, ಆತನು ಒಳ್ಳೆ ಪೋಸ್ಟಲ್ಲಿ ಇದ್ದಾಗಲೂ ಸಹಿತವಾಗಿ ಆತನು ಹೇಳ್ತಾನೆ, ಕ್ರಿಸ್ತನ ನಿಮಿತ್ತವಾಗಿ ಲಾಭವಾಗಿರುವಂಥ ಎಲ್ಲ ಸಂಗತಿಗಳನ್ನ ನಾನೇನು ಮಾಡ್ತೇನೆ? ನಷ್ಟವೆಂದೆಣಿಸುತ್ತೇನೆ, ಕಸವೆಂದೆಣಿಸುತ್ತೇನೆ. ಹಲ್ಲೆಲೂಯ. ಯಾಕೆ ಆತನಿಗೆ ಗೊತ್ತಾಯಿತು, ಹಣ ಅನ್ನುವಂಥದ್ದು, ಪದವಿ ಅನ್ನುವಂಥದ್ದು, ನನ್ನ ತಿಳುವಳಿಕೆ ಅನ್ನುವಂಥದ್ದು, ನನ್ನ ಜ್ಞಾನ ಅನ್ನುವಂಥದ್ದು ಅದು ಕರ್ತನ ಬಳಿಗೆ ನನ್ನನ್ನು ಸೇರಿಸುವುದಿಲ್ಲ, ಕರ್ತನ ರಕ್ಷಣಾ ಮಾರ್ಗದಲ್ಲಿ ನನ್ನನ್ನು ನಡೆಸುವುದಿಲ್ಲ, ಅದು ನನಗೆ ಬಿಡುಗಡೆಯನ್ನು ಕೊಡುವುದಿಲ್ಲ. ಹಾಗಾದರೆ ಇದೆಲ್ಲ ಏನಾಗಿದೆ? ಕಸ ಆಗಿದೆ. ಅದನ್ನು ಅವನೇನು ಹೇಳ್ತಾ ಇದ್ದಾನೆ? ಕಸವೆಂದೆಣಿಸುತ್ತೇನೆ ಅಂತ. ಈಗ ಆತನು ಶ್ರೇಷ್ಠವಾದದನ್ನು ಹಿಡಿದುಕೊಂಡಿದ್ದಾನೆ. ಅದನ್ನು ಹೇಳ್ತಾನೆ, ನಾನು ಪರಮ ಬಿರುದು ಪಡೆಯಲೆಂದು ನಾನು ಏನು ಮಾಡ್ತಾ ಇದ್ದೇನೆ? ಶ್ರೇಷ್ಠ ಹೋರಾಟವನ್ನು ಮಾಡ್ತಾ ಇದ್ದೇನೆ ಅಂತ. ಹಲ್ಲೆಲೂಯ. ಯಾವುದದು ಪರಮ ಬಿರುದು? ಪರಲೋಕದಲ್ಲಿ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. ಹಲ್ಲೆಲೂಯ. ದಣಿಯ ಸೌಭಾಗ್ಯದಲ್ಲಿ ಸೇರುಬ ಅಂತ ಹೇಳಿಸಿಕೊಳ್ಳುವಂಥ ಕರ್ತನ ಸಮ್ಮುಖದಲ್ಲಿ, ಅಂದರೆ ಕರ್ತನ ಸಿದ್ಧಪಡಿಸಿರುವಂಥ ಬಿಡಾರಗಳಲ್ಲಿ, ಕರ್ತನು ಸಿದ್ಧಪಡಿಸಿರುವಂಥ ಸಿಂಹಾಸನದಲ್ಲಿ ಇರುವಂಥ ಸೌಭಾಗ್ಯವೇ ಆತನು ಶ್ರೇಷ್ಠ ಅಂತ ಹೇಳಿಸ್ತಾ ಇದ್ದಾನೆ. ಹಲ್ಲೆಲೂಯ. ಈಗ ಪೇತ್ರನು ಸಹಿತವಾಗಿ ತನ್ನ ಜೀವಿತಕ್ಕೋಸ್ಕರ, ತನ್ನ ಜೀವಿತವನ್ನು ನಡೆಸುವುದಕ್ಕೋಸ್ಕರವಾಗಿ ಮೀನು ಬೇಟೆಯನ್ನು ಮಾಡ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿ ಆತನ ಜೀವಿತದಲ್ಲಿ ಬರುವಾಗ ಆತನೇನು ಮಾಡ್ತಾ ಇದ್ದಾನೆ? ಅದನ್ನು ಬಿಟ್ಟು ಯೇಸು ಸ್ವಾಮಿಯ ಮಾತನ್ನು ಕೇಳಿ ಅದನ್ನು ಬಿಟ್ಟು ಆತನು ಏನು ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದಾನೆ. ಹಾಗಾದರೆ ಜಕ್ಕಾಯ ಇರ್ಬೋದು, ಪೌಲ ಇರ್ಬೋದು, ಪೇತ್ರ ಇರ್ಬೋದು, ಇನ್ನೂ ಅನೇಕ ಶಿಷ್ಯರುಗಳಿರ್ಬೋದು, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವುದನ್ನು ಸಂಪಾದನೆ ಮಾಡಲಿಕ್ಕೆ ಹೋರಾಟ ಮಾಡ್ತಾಯಿದ್ರು, ಪ್ರಯಾಸ ಪಡ್ತಾಯಿದ್ರು, ಕಷ್ಟಪಡ್ತಾಯಿದ್ರು, ಹಗಲಿರುಳು ಅದಕ್ಕೋಸ್ಕರ ದುಡಿತಾಯಿದ್ರು. ಓಡಿ ಆಯಾಸಗೊಂಡಿದ್ದೇನೆ ಅನ್ನುವಂಥ ಅರಿವಿಲ್ಲದೆ ಅದನ್ನು ಸಂಪಾದಿಸುವುದಕ್ಕೆ ಅವರು ಆಯಾಸವಿಲ್ಲದ ಹಾಗೆ ಮತ್ತೆ ಬಲವನ್ನು ಹೊಂದಿಕೊಂಡು ಮುಂದೆ ಓಡ್ತಾಯಿದ್ರು. ಈಗ ಅವ್ರಿಗೆ ಅರಿವಾಗ್ತಾ ಇದೆ, ಇದೆಲ್ಲವೂ ವ್ಯರ್ಥ. ಯೇಸು ಸ್ವಾಮಿಯೇ ಸತ್ಯವಾದ ದೇವರು, ಆತನೊಬ್ಬನನ್ನೇ ನಾನೇನು ಮಾಡಬೇಕು? ಭದ್ರವಾಗಿ ಹಿಡಿದುಕೊಳ್ಬೇಕು. ಹಲ್ಲೆಲೂಯ. ಈ ರೀತಿಯಾಗಿರುವಂಥ ಸಮಯದಲ್ಲಿ ಈಗ ನಮಗೆ ಇವರೆಲ್ಲರಿಗೂ ದೇವರು ಯಾರಾಗಿದ್ದರು? ಹಣ ಅನ್ನೋಂಥದ್ದಾಗಿತ್ತು, ಯಜಮಾನ ಅನ್ನೋದಾಗಿತ್ತು. ಆ ಬದಲಿಗೆ ಅವರೆಲ್ಲ ಅದನ್ನು ಜ್ಞಾನಕ್ಕೆ ತೆಗೆದುಕೊಂಡು ಅದನ್ನು ಬಿಟ್ಟು ಹಾಕಿ ಕರ್ತನನ್ನು ಆ ಸ್ಥಾನಕ್ಕೆ ತಂದು ಕೂರಿಸಿಕೊಂಡು ಹಣವನ್ನು ಅವ್ರೇನು ಮಾಡ್ತಾ ಇದ್ದಾರೆ? ಈ ಲೋಕದಲ್ಲಿ ಹಣ ಬೇಕು ಬದುಕೋದಕ್ಕೋಸ್ಕರ ನಮಗೇನು ಬೇಕು? ಹಣ ಬೇಕಾಗಿದೆ. ಹಣ ಸಂಪಾದನೆ ಏನಾಗಬಾರ್ದು? ಬದುಕಾಗಬಾರ್ದು. ಹಲ್ಲೆಲೂಯ. ಈಗ ಒಂದು ಸಾಕ್ಷಿ ಕೇಳ್ತಾ ಇದ್ದೆ. ಒಬ್ಬರು ಸಹೋದರಿ, ಬೇರೆ ಸಭೆಯವರು, ದೇಹದಲ್ಲಿ ಬಲನೇ ಇಲ್ಲ. ಯೇಸು ಸ್ವಾಮಿ ಸುವಾರ್ತೆ ಅವರಿಗೆ ಮುಟ್ಟಿತು. ಕಾಲಕ್ರಮೇಣ ದೇವರವರಿಗೆ ಬಲವನ್ನು ಕೊಟ್ಟರು, ಚೆನ್ನಾಗಿ ಸಂಪಾದನೆ ಮಾಡುವವರಾದರು. ಆಗ ಅವ್ರ ತಂಗಿ ಬಂದು ಹೇಳ್ತಾರೆ, ಇಷ್ಟೆಲ್ಲ ನೀನು ಸಂಪಾದನೆ ಮಾಡ್ತಾಯಿದ್ದಿ, ಈಗೇನು ಮಾಡಬೇಕು? ನೀನು ಕೂಡಿಸಿಡಬೇಕು. ಏನು ಮಾಡಬೇಕು ಇವಾಗ? ಕೂಡಿಸಿಡಬೇಕು. ಹೇಗೆ ಕೂಡಿಸಿಡೋದು? ಒಂದು ಕೆಲಸ ಮಾಡು, ನೀನೆಲ್ಲ ಕೂಡಿಸಿ ನನ್ನ ಕೈಯಲ್ಲಿ ಕೊಡು, ನಾನೇನು ಮಾಡ್ತೇನೆ? ಬಡ್ಡಿ ವ್ಯವಹಾರ ಮಾಡಿ ನಿನಗೆ ದೊಡ್ಡ ಗಂಟನ್ನು ಕೊಡ್ತೇನೆ ಅಂತ. ಹಲ್ಲೆಲೂಯ. ಯಾರು ಹೇಳ್ತಾ ಇರೋದು? ತಂಗಿ ಅಕ್ಕನಿಗೆ ಹೇಳ್ತಾ ಇರೋದು. ಈಗ ಅಕ್ಕ ಏನು ಮಾಡ್ತಾರೆ ಅಂತ ಅಂದರೆ, ಓಕೆ, ತಂಗಿ ಹೇಳ್ತಾ ಇರೋದು ಏನು ಕಾಣ್ತಾ ಇದೆ ಇವಾಗ? ಹಿತವಾಗಿ ಕಾಣಿಸ್ತಾ ಇದೆ. ಹಿತವಾಗಿ ಕಾಣಿಸ್ತಾ ಇರೋದ್ರಿಂದ ಈಗ ಏನು ಮಾಡ್ತಾರೆ? ಸಂಪಾದನೆ ಮಾಡ್ತಾರೆ. ಗಂಟು ಮೇಲೆ ಗಂಟು ಮಾಡಿ ಬಡ್ಡಿ ವ್ಯವಹಾರಕ್ಕೆ ಬಿಟ್ಕೊಂಡು ಹೋಗ್ತಾರೆ. ಸರಿನಾ? ಹಲ್ಲೆಲೂಯ. ಅವರು ದೇಹದಲ್ಲಿ ಬಲವಿಲ್ಲದೆ ಇರುವಾಗ ಯಾರು ಬಂದರು ಅವ್ರ ಬಳಿ?
ಯೇಸು ಸ್ವಾಮಿ ಬಂದರು. ದುಡಿಯುವುದಕ್ಕೆ ಶಕ್ತಿಯನ್ನು ಕೊಟ್ಟವ್ರು ಯಾರು? ಯೇಸು ಸ್ವಾಮಿ. ಸಂಪಾದನೆ ಮಾಡೋಕ್ಕೆ ಶಕ್ತಿಯನ್ನು ಕೊಟ್ಟಂಥ ದೇವರು ಈಗ ಯೇಸು ಸ್ವಾಮಿ ಎರಡನೇವ್ರಾಗ್ತಾ ಇದ್ದಾರೆ. ಹಣ ಅನ್ನೋದು ಮೊದಲನೇ ಸ್ಥಾನಕ್ಕೆ ಬಂದು ಕೂರ್ತಾ ಇದೆ. ಈ ಹಣ ಸಂಪಾದನೆಗೋಸ್ಕರವಾಗಿ ಇವಾಗ ಏನು ಮಾಡಬೇಕು? ಕಾಣಿಕೆ ಹಾಕೋದನ್ನು ಕಡಿಮೆ ಮಾಡಬೇಕು, ಪ್ರಾರ್ಥನೆ ಕರ್ಸ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು, ದೇವ ಜನರನ್ನು ಸತ್ಕಾರ್ಯ ಮಾಡೋದನ್ನು ಕಡಿಮೆ ಮಾಡಬೇಕು. ಯಾಕೆ? 100 ರೂಪಾಯಿ ಸೇರಿದ್ರೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿ ಉಳಿಸ್ಕೊಂಡು ಹೋದ್ರೆ 10,000 ಆಗುತ್ತೆ. 10,000 ರೂಪಾಯಿ ಬಡ್ಡಿಗೆ ಬಿಟ್ಟರೆ 1000 ರೂಪಾಯಿ ಬಡ್ಡಿ ಬರುತ್ತೆ. ಹಲ್ಲೆಲೂಯ! ಎಷ್ಟು ಈಸಿ ಅಲ್ವಾ? ಸರಿನಾ ಇದು ಕ್ರಮ? ಹಲ್ಲೆಲೂಯ! ಹಾಗಾದರೆ ನಿಮ್ಮಲ್ಲಿ ಆ ಥರದವ್ರು ಇದ್ದರೆ ಏನು ಮಾಡಬೇಕು? ಬದಲಾವಣೆ ಆಗಬೇಕು. ಯಾಕೆ ಅಂತಂದರೆ ಹಣದ ಹಿಂದೆ ನೀವು ಎಷ್ಟು ಓಡ್ತೀರೋ ನೀವು ಅಷ್ಟು ನಿರಾಶೆ ಆಗ್ತೀರ. ಅದು ಭ್ರಮೆಯನ್ನು ಹುಟ್ಟಿಸುತ್ತೆ ಹೊರತು ಅದು ನಿಮಗೆ ಏನನ್ನು ಒದಗಿಸಿ ಕೊಡಲಾಗುವುದಿಲ್ಲ. ನೀವೆಲ್ಲವನ್ನ ಕಳೆದುಕೊಂಡು ಮತ್ತೆ ಅದೇ ಹೀನ ಸ್ಥಿತಿಯಲ್ಲಿ ಬಂದು ಬೀಳ್ತೀರ. ಹಲ್ಲೆಲೂಯ! ಹಾಗಾದರೆ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ವಿವೇಕವನ್ನು ಕೊಟ್ಟಿದ್ದಾರೆ. ಜನ ಏನು ಮಾಡ್ತಾ ಇದ್ದಾರೆ? ಓಡ್ತಾ ಇದ್ದಾರೆ, ಪ್ರಯಾಸ ಪಡ್ತಾ ಇದ್ದಾರೆ, ಸಂಪಾದನೆ ಮಾಡಿ 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 ಕೂಡಿಸಿ ಹಿಡ್ಕೊಳಕ್ಕೆ ನೋಡ್ತಾ ಇದ್ದಾರೆ. ಯಾಕೆ? ಹಣ ಯಾವುದಕ್ಕೋಸ್ಕರ ಬೇಕು? ನಮ್ಮ ಭದ್ರತೆಗೋಸ್ಕರ ಬೇಕು, ನಮ್ಮ ಭವಿಷ್ಯದ ಭದ್ರತೆಗೋಸ್ಕರ ಬೇಕು. ಹಾಗಾದರೆ ಆ ಭದ್ರತೆ ಹಣ ನಮಗೆ ಕೊಡಲಿಕ್ಕೆ ಸಾಧ್ಯನಾ? ಈಗ ಫಿಲಮ್ನವರು ಈಗ 1-2-3 ಫಿಲಮ್ ಹಿಟ್ ಆಗೋಯ್ತು. ನೆಕ್ಸ್ಟ್ ಫಿಲಮು ಫೇಲ್ಯೂರ್ ಆದ ತಕ್ಷಣ ಅವ್ರಿಗೇನಾಗುತ್ತೆ? ಭಯ ಸ್ಟಾರ್ಟ್ ಆಗುತ್ತೆ. ಕೋಟಿ ತಗೊಂಡಿರ್ತಾರೆ, ಹಣ ಸಂಪಾದನೆ ಮಾಡಿರ್ತಾರೆ, ಆದರೂ ಅವ್ರಿಗೇನೋ ಭಯ. ಒಂದು ಫಿಲಮ್ ಫೇಲ್ ಆಯಿತು ಅಂತಂದರೆ ನೆಕ್ಸ್ಟ್ ಅವ್ರು ಏನು ಮಾಡಲ್ಲ, ಅವರಿಗೆ ಅವಕಾಶ ಕೊಡಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾ ಇರ್ತಾರೆ? ಅಭದ್ರತೆಯಿಂದ ಅವ್ರು ಏನು ಮಾಡ್ತಾರೆ? ಯಾವಾಗಲೂ ಗೆಲ್ಲಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ! ಹಣ ಅನ್ನೋದು ನಿಮಗೆ ಭದ್ರತೆಯನ್ನು ಕೊಡೋದಿಲ್ಲ. ಆದರೆ ಯೇಸು ಸ್ವಾಮಿ ಮಾತ್ರವೇ ಆ ಭದ್ರತೆಯನ್ನು, ಆ ನಿರಾತಂಕವಾದಂಥ ಜೀವಿತವನ್ನು ಕೊಡಲು ಸಾಧ್ಯ. ಹಲ್ಲೆಲೂಯ! ಈ ಹಣ ನಮ್ಮಲ್ಲಿ ಸೇರ್ತಾ ಅದ್ರ ಮೇಲೆ ನಾವು ಮನಸ್ಸಿಡ್ತಾ ಅದೇನಾಗುತ್ತೆ? ಅದಕ್ಕೆ ಜೀವ ಇಲ್ಲ. ಆದರೆ ಅದು ದೇವರ ಹಾಗೆ ನಮ್ಮನ್ನು ಆಳ್ವಿಕೆ ಮಾಡುತ್ತೆ. ಅದಕ್ಕೆ ಜೀವ ಇಲ್ಲ. ಅದು ಹೇಳಿದ ಹಾಗೆ ನಾವು ಕೇಳ್ತಾ ಹೋಗ್ತೇವೆ. ಜೀವ ಇರುವಂಥ ನಾವು ಅದಕ್ಕೆ ದಾಸರಾಗ್ತೇವೆ. ಯಾಕೆಂದರೆ ನಮಗೆ ಹಣದ ಮೇಲೆ ಮೋಹ ತುಂಬ್ಕೊಂಡಿರುತ್ತೆ. ಆ ದಾಸತ್ವದ ನೊಗದಲ್ಲಿ ನಾವು ಕಟ್ಟಲ್ಪಟ್ಟವರಾಗಿರ್ತೇವೆ. ಅದು ಹೇಳು ಅಂದರೆ ಹೇಳ್ತೀವಿ, ಕೂರು ಅಂದರೆ ಕೂರ್ತೀವಿ. ಜನನ ಯಾರನ್ನೂ ಕರಿಬೇಡ, ಖರ್ಚಾಗುತ್ತೆ. ಆಯಿತು, ಜನನ ಯಾರನ್ನೂ ಕರೆಯಲ್ಲ. ಒಳ್ಳೆಯದನ್ನು ಏನು ಪರ್ಚೇಸ್ ಮಾಡಬೇಡ, ಖರ್ಚಾಗುತ್ತೆ. ಆಯಿತು, ಏನನ್ನೂ ಪರ್ಚೇಸ್ ಮಾಡಲ್ಲ. ಹಲ್ಲೆಲೂಯ! ಆದರೆ ದೇವರು ಹೇಳಿದ್ದಾರೆ, ನಾನು ನಿಮ್ಮನ್ನು ರಾಜಕುಮಾರರು. ಹಲ್ಲೆಲೂಯ! ಹಾಗಾದರೆ ಪರಲೋಕದಲ್ಲಿರುವಂಥ ಅರಸನು ನಮ್ಮನ್ನು ರಾಜಕುಮಾರಿಯರಾಗಿ ಇಟ್ಟಿರುವಾಗ ಹಣ ನಮ್ಮನ್ನು ಎಲ್ಲಿಗೆ ನಡೆಸ್ತಾ ಇದೆ? ದರಿದ್ರತನಕ್ಕೆ ನಡೆಸ್ತಾ ಇದೆ. ಒಳ್ಳೆಯದನ್ನು ತಿನ್ನದ ಹಾಗೆ, ಒಳ್ಳೆಯದನ್ನು ಹುಟ್ಕೊಳ್ಳೋದ ಹಾಗೆ, ದೇವರ ರಾಜ್ಯಕ್ಕೆ ಬಿತ್ತದ ಹಾಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡದ ಹಾಗೆ ಆ ಮನಸ್ಸನ್ನು ಏನು ಮಾಡ್ತಾ ಇದೆ? ತುಂಬ ಒಂಥರ ಏನೋ ಜೊಳ್ಳಾಗಿರುತ್ತಲ್ಲ, ರಸವತ್ತಾಗಿರುವಂಥದ್ದು ಜೊಳ್ಳಾದ್ರೆ ಹೇಗಿರುತ್ತೆ? ಹಾಗೆ ವಿಶಾಲವಾದ ಹೃದಯ ಬರ್ತಾ ಏನಾಗುತ್ತೆ? ಅದು ಸಂಕುಚಿತವಾಗುತ್ತೆ. ಹಲ್ಲೆಲೂಯ! ಈ ಹಣ ಯಾವ ಕಡೆಗೆ ನಡೆಸ್ತಾ ಇದೆ? ನಮ್ಮನ್ನು ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡುತ್ತೆ, ಸಂಬಂಧದಿಂದ ವಂಚಿತರನ್ನಾಗಿ ಮಾಡುತ್ತೆ, ಸಮಾಜದಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡುತ್ತೆ. ಹಲ್ಲೆಲೂಯ! ಯಾರಾದರೂ 4 ಚೆನ್ನಾಗಿ ಮಾತಾಡಿದ್ರು ಅಂದರೆ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆ? ಅವ್ರು ಎಲ್ಲಿ ನಮ್ಮನ್ನು ಹಣ ಕೇಳ್ಬಿಡ್ತಾರೋ. ಯಾಕೆ ಭಯ? ಎಲ್ಲಿ ನಮ್ಮನ್ನು ಹಣ ಕೇಳ್ಬಿಡ್ತಾರೋ. ಕೊಟ್ಬಿಟ್ಟು ಆಮೇಲೆ ಬಂದಿಲ್ಲ ಅಂದರೆ ಬೇರೆಯವ್ರಿಗಾದ್ರೂ ಕೊಟ್ಟರೆ ಏನು ಬರುತ್ತೆ? ನಮಗೆ ಬಡ್ಡಿ ಬರುತ್ತೆ. ಇವ್ರಿಗೆ ಕೊಟ್ಟರೆ ಬಡ್ಡಿ ಬರುತ್ತಾ? ಬಡ್ಡಿ ಬರೋಲ್ಲ. ಹಲ್ಲೆಲೂಯ! ಇವತ್ತು ನಾವು ಅವರಿಗೆ ಕರೆದು ಊಟ ಹಾಕಿದ್ದೀವಿ ಅಂದರೆ ಅದು ಮಾರನೇ ದಿನಕ್ಕೆ ಅವ್ರು ನಮ್ಮನ್ನು ಕರೆದು ಊಟ ಹಾಕಬೇಕು. ಅಂಥವ್ರಿಗೆ ನಾವು ಉಪಚಾರ ಮಾಡಬೇಕು. ಇದೆಲ್ಲ ಯಾರು ಹೇಳ್ಕೊಡೋದು? ಹಣ ನಮಗೆ ಕಲಿಸುವಂಥದ್ದು. ಅದಕ್ಕೆ ಡ್ಯೂಟಿ ಇರುತ್ತೆ, ಡ್ಯೂಟಿ ಮೇಲೆ ಓಟಿ ಆಗುತ್ತೆ. ಯಾಕೆ ಓಟಿ ಯಾಕೆ ಮಾಡ್ತೀವಿ? ಎಕ್ಸ್ಟ್ರಾ ದುಡ್ಡು. ಹಣ ಸಂಪಾದನೆಯ ಮೋಹ, ಕರ್ತನನ್ನು ಬಿಟ್ಟು ಮಾಡುವಂಥ ಸಂಪಾದನೆ ಎಲ್ಲವೂ ವ್ಯರ್ಥವಾದುದು. ಹಲ್ಲೆಲೂಯ! ನೀವು ಗಮನಿಸಿ, ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ಅವ್ವ ಆದಾಮ ಇಬ್ಬರು ಇರ್ತಾರೆ. ದೇವರು ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಾರೆ. ಅವರು ತಿನ್ನುವುದಕ್ಕೆ ಯಾವುದೇ ಕೊರತೆ ಇಲ್ಲ, ಅವ್ರ ಸಂತೋಷದಿಂದ ಇರುವುದಕ್ಕೆ ಯಾವುದೇ ಕೊರತೆ ಇಲ್ಲ. ಆದರೂ ಸಹಿತವಾಗಿ ಈ ಮರದ ಹಣ್ಣನ್ನು ತಿನ್ನಬೇಡ ಅಂತ ಹೇಳಿದ ಹಣ್ಣನ್ನು ಅವ್ರು ತಿಂತಾರೆ. ತಿಂದಾಗ ಏನಾಗುತ್ತೆ? ಆತ್ಮದಲ್ಲಿ ಅವರು ಸತ್ತೋಗ್ತಾರೆ, ಶರೀರದಲ್ಲಿ ಬದುಕಿರ್ತಾರೆ. ಈಗ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಅನನೀಯ ಸಫೈರಳಿದ್ದಾರೆ.
ಈಗ ಪವಿತ್ರಾತ್ಮ ಸಭೆಯ ಮೇಲೆ ಸಂಚರಿಸ್ತಾ ಇದ್ದಾರೆ, ಸಭೆ ಅನ್ನುವಂಥದ್ದು ಉಂಟಾಗಿದೆ, ಎಲ್ಲರೂ ಬಹಳ ವೈರಾಗ್ಯವಾಗಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಸುವಾರ್ತೆ ಸಾರ್ತಾ ಇದ್ದಾರೆ, ಅತಿಥಿ ಸತ್ಕಾರ್ಯಗಳು ಜರುಗ್ತಾ ಇದೆ. ಎಲ್ಲ ಜನರು ತಾವು ಹೊಲಗಳನ್ನು ಮನೆಗಳನ್ನು ಮಾರಿ ಹಣನ ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಡ್ತಾ ಇದ್ದಾರೆ. ಯಾಕೆಂದರೆ ಅದು ಸೇವೆಗೆ ಉಪಯೋಗ ಆಗಲಿ ಅಂತ. ಈಗ ಅನನೀಯ ಸಫೈರ್ಗೆ ಏನಾಯಿತು? ಹುಮ್ಮಸ್ ಬಂತು, ಎಲ್ಲರೂ ಕೊಡ್ತಾ ಇದ್ದಾರೆ. ಇವಾಗ ನಾವೇನು ಮಾಡೋಣ? ನಾವು ಜಮೀನನ್ನು ಮಾರಿ ಹಣವನ್ನು ಕೊಡೋಣ. ಈಗ ಗಂಡ ಹೆಂಡತಿ ತೀರ್ಮಾನ ಮಾಡ್ಕೊಂಡ್ರು, ಸಭೆಯಲ್ಲೂ ಸಹಿತವಾಗಿ ಹೇಳಿದ್ರು. ಈಗ ಮಾರಿದ ಮೇಲೆ ಹಣ ಕೈಗೆ ಬಂತು. ಕೈಗೆ ಬರೋ ತನಕ ಒಂದು ಲೆಕ್ಕ, ಕೈಗೆ ಬಂದಮೇಲೆ ಬೇರೆ ಲೆಕ್ಕ. ಹಲ್ಲೆಲೂಯ. ಹಣದ ಕಥೆನೇ ಅಷ್ಟು. ಕೈಗೆ ಬರೋ ತನಕ ಬೇರೆ ಲೆಕ್ಕ, ಕೈಗೆ ಬಂದಮೇಲೆ ಹಲ್ಲೆಲೂಯ ಅದರ ಲೆಕ್ಕದಲ್ಲಿ ನಾವು ನಡೆಯೋಕ್ಕೆ ಪ್ರಾರಂಭಿಸ್ತೇವೆ. ಹಲ್ಲೆಲೂಯ. ಈಗ ಹಣ ಕೈಗೆ ಬಂತು, ಅವ್ರ ಕಣ್ಣುಗಳು ತುಂಬ್ಕೊಳ್ತು, ಮನಸ್ಸುಗಳು ತುಂಬ್ಕೊಳ್ತು. ಏನೋ ಇಷ್ಟು ಹಣನ ತಗೊಂಡೋಗಿ ಸೇವೆ ಕೊಡಬೇಕಾ? ಈಗೇನು ಮಾಡೋಣ? ಇಬ್ಬರು ಡೀಲ್ ಮಾಡ್ಕೊಂಡ್ರು. ಏನಂತ? ಎಲ್ಲ ಸ್ವಲ್ಪ ಕೆಲವು ಭಾಗವನ್ನು ಬಚ್ಚಿಟ್ಕೊಂಡು ಸ್ವಲ್ಪನ ತಗೊಂಡೋಗಿ ಪೇತ್ರನ ಹತ್ರ ಕೊಟ್ಬಿಟ್ಟು, ಪೇತ್ರ ಏನಾರು ಕೇಳಿದ್ರೆ, ಹೆಂಗೋ ಪೇತ್ರ ದೂರದಲ್ಲಿದ್ದಾನೆ, ಅವನಿಗೇನು ಕಣ್ಣಾಗ ಕಾಣುತ್ತೆ? ಕಾಣಲ್ಲ. ಹತ್ರದಲ್ಲಂತೂ ಇಲ್ಲ. ಹೇಳೋಕ್ಕೆ ಇಲ್ಲಿ ಯಾರೂ ಇಲ್ಲ, ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು, ಡೀಲ್ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಹಣನ ತಗೊಂಡೋಗಿ ಪೇತ್ರನ ಹತ್ರ ಅನನೀಯ ಹೋಗ್ತಾನೆ. ಪೇತ್ರ ಕೇಳ್ತಾನೆ, ಮಾರಿದ್ದಿಷ್ಟೇ ಹಣಕ್ಕೋ? ಏನಂತ ಅನನೀಯ? ಹೌದು, ಇಷ್ಟೇ ಹಣಕ್ಕೆ ಅಂತ. ಪವಿತ್ರಾತ್ಮನನ್ನು ಯಾಕೆ ವಂಚಿಸಬೇಕಂದಿದ್ದೀರಿ? ಸೈತಾನನು ನಿಮ್ಮ ಹೃದಯದಲ್ಲಿ ಹೊಕ್ಕಿ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕೆ ಸೈತಾನಿಗೆ ಸ್ಥಳ ಕೊಟ್ರಿ? ಹಲ್ಲೆಲೂಯ. ಪೇತ್ರ ದೂರದಲ್ಲಿದ್ದಾನ, ಹತ್ತಿರದಲ್ಲಿದ್ದಾನ? ದೂರದಲ್ಲಿದ್ದಾನೆ. ಆದರೆ ದೇವರು ಹಲ್ಲೆಲೂಯ, ಹಲ್ಲೆಲೂಯ, ಆತನು ನಿಮ್ಮ ಹೃದಯದೊಳಗಡೆ ನಡೆಯುವಂಥ ಆಲೋಚನೆಯನ್ನು ಆತನು ಹಿಡಿದು ಗುಟ್ಟನ್ನು ವಿಚಾರಿಸುವಂಥ ಕರ್ತನು. ಅವ್ರು ಅಂದ್ಕೊಳ್ತಾ ಇದ್ದಾರೆ ನಾವು ದೂರದಲ್ಲಿದ್ದೇವೆ, ನಾವು ಗಂಡ ಹೆಂಡತಿ ಇಬ್ಬರೇ ಇದ್ದೇವೆ, ನಾವು ಇಬ್ಬರೇ ಮಾತಾಡ್ಕೊಳ್ತಾ ಇದ್ದೇವೆ, ಸೇವಕರು ಗೊತ್ತಾಗಲ್ಲ ಅಂತ. ಆದರೆ ಸೇವಕರು ಹೇಳ್ತಾ ಇದ್ದಾರೆ ನೀವು ಮಾಡಿದ್ದು ತಪ್ಪು. ಅನನೀಯ ಏನಾದ? ಅಲ್ಲೇ ಸತ್ವದ. ಈಗ ಸಫೈರಳಿಗೆ ಗೊತ್ತಿಲ್ಲ. ಈಗ ನನ್ನ ಗಂಡ ಹೋಗಿ ಏನು ಮಾಡಿದ್ದಾನೆ? ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾನೆ. ಈಗ ನಾನು ಹೋಗ್ಬಿಟ್ಟು ಏನು ಮಾಡೋಣ? ಅದನ್ನೇ ಮ್ಯಾನೇಜ್ ಮಾಡಿಬಿಡೋಣ ಅಂತ. ಅಲ್ಲಿ ಬಾಗಿಲ ಹತ್ರ ಹೋದ ತಕ್ಷಣವೇ ಪೇತ್ರಗೆ ಅದೇ ವಿಷಯ ಹೇಳುವಾಗ, ನಿನ್ನ ಗಂಡ ನನ್ನ ಹೂಣಿಟ್ಟವರು ಒಳಗಡೆ ಕಾಲಿಟ್ರು, ಈಗ ನಿನ್ನೂ ಹೊತ್ಕೊಂಡು ಹೋಗ್ತಾರೆ ಅಂತ ತಕ್ಷಣ ಸಫೈರಳು ಸತ್ತು ಹೋಗ್ತಾಳೆ. ಹಲ್ಲೆಲೂಯ. ಹಾಗಾದರೆ ಆದಿಕಾಂಡದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲಿ ರಕ್ಷಕನಾದಂಥ ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ, ನಮಗೆ ರಕ್ಷಣೆಯ ಮಾರ್ಗ ತೆಗೆದಿಲ್ಲ, ಇನ್ನೂ ಕೃಪೆಯ ಕಾಲ ಬಂದಿಲ್ಲ. ಅದರಿಂದ ಅವ್ರ ಆತ್ಮದಲ್ಲಿ ಸತ್ತು ಹೋದರೂ ಶರೀರಧಾರಿಗಳಾಗಿದ್ದರು. ಈಗ ಅವ್ರನ್ನ ಆತ್ಮಿಕವಾಗಿ ಬದುಕಿಸುವುದಕ್ಕಾಗಿ ಯೇಸು ಸ್ವಾಮಿ ನರಾವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮೆಲ್ಲರ ಪಾಪ ಶಾಪವನ್ನು ತಾನು ಹೊತ್ತುಕೊಂಡು ಕ್ರೂಜೆಯ ಮೇಲೆ ನಮಗಾಗಿ ಮರಣವನ್ನು ಅನುಭವಿಸಿದಂಥ ಕರ್ತನು ಈಗ ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಾಗ, ಅನ್ಯರಾದ ನಮ್ಮನ್ನು ಆತನು ತನ್ನ ದೇವಜನರು ಅಂತ ಪ್ರೀತಿ ಮಾಡಿರುವಾಗ, ಸ್ವಕೀಯ ಜನರು ಅಂತ ಪ್ರೀತಿ ಮಾಡಿರುವಾಗ, ಮಗನು ಮಗಳು ಅಂತ ಪ್ರೀತಿ ಮಾಡಿರುವಾಗ, ಈಗ ನಾವೇನು ಮಾಡ್ತಾ ಇದ್ದೇವೆ? ಹಣವನ್ನು ನಮ್ಮ ಹೃದಯ ತುಂಬ ವ್ಯಾಪಿಸ್ಕೊಳ್ತಾ ಇದ್ದೇವೆ. ನಮ್ಮ ಮನೆಯ ಯಜಮಾನ ಯೇಸು ಸ್ವಾಮಿಗೆ ಬದಲಾಗಿ ಹಣವನ್ನು ಮನೆಯ ಯಜಮಾನನಾಗಿ ಮಾಡ್ಕೊಳ್ತಾ ಇದ್ದೇವೆ. ಹಾಗಾದರೆ ಅನನೀಯ ಸಫೈರಳು ಆತ್ಮದಲ್ಲೂ ಸತ್ತೋದ್ರು, ದೇಹದಲ್ಲೂ ಸತ್ತೋದ್ರು. ಯಾಕೆ? ಇದು ಕೃಪೆಯ ಕಾಲ. ಯೇಸು ಸ್ವಾಮಿ ರಕ್ಷಕನಾಗಿ ನಿಂತಿದ್ದಾನೆ. ಹಲ್ಲೆಲೂಯ. ನಾವು ಒಬ್ಬೊಬ್ಬರು ಹಣಕ್ಕೋಸ್ಕರ ಹಾತೊರೆಯುತ್ತಾ ಅದಕ್ಕೆ ಬೆಲೆಯನ್ನು ಕೊಡುವುದಾದರೆ, ಅನನೀಯ ಸಫೈರಳ ಹಾಗೆ ಆತ್ಮದಲ್ಲೂ ಸತ್ತೋಗ್ತೇವೆ, ದೇಹದಲ್ಲೂ ಸತ್ತೋಗ್ತೇವೆ. ಹಲ್ಲೆಲೂಯ. ಯಾವಾಗ ಆತ್ಮದಲ್ಲಿ ನಾವು ಸತ್ತೋಗ್ತೇವೋ, ನಾವು ಬದುಕಿದ್ರಷ್ಟು, ಬದುಕ್ತೇ ಇದ್ರಷ್ಟು. ಈಗ ಕೋಮಾ ಸ್ಟೇಜಲ್ಲಿ ಹೋಗಿರ್ತಾರೆ, ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ. ಒಂದು 10 ವರ್ಷ 20 ವರ್ಷ ಅವರು ಬಾಳ್ತಾನೆ ಇರ್ತಾರೆ. ಅವರು ಬದುಕ್ತಿದ್ದಾರೆ ಅಂತ ಅಂದ್ಕೊಳ್ತೀವ? ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಹಲ್ಲೆಲೂಯ. ಹಾಗಾದರೆ ಏನನ್ನ ಸಂಪಾದನೆ ಮಾಡಬೇಕು ಅಂತ ದೇವರನ್ನು ಬಿಟ್ಟು ನೀವು ಓಡ್ತಾ ಇದ್ದೀರಾ? ಏನನ್ನು ಸಂಪಾದನೆ ಮಾಡಬೇಕು ಅಂತ? ಹಲ್ಲೆಲೂಯ. ನಿಮಗೆ ಬೇಕಾಗಿರುವುದು ಆತ್ಮ ಸಂತೋಷ, ನಿತ್ಯ ಜೀವ. ನಿಮ್ಮ ಅಗತ್ಯತೆಗಳ ಸ್ಪಂದಿಸಬೇಕು, ನೀವು ದುಡಿಯಬೇಕು ನಿಜ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ದುಡ್ಡಿನ ಆಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನು ಆಶ್ರಯಿಸಿಕೊಳ್ಳಬೇಡ. ಹಲ್ಲೆಲೂಯ. ಆತನು ತನ್ನ ಪ್ರಿಯರಿಗೆ ಕನಸಿನಲ್ಲಿ ಸಹ ಆಹಾರವನ್ನು
ಒದಗಿಸುವ ಆತನು. ಆತನಿಗೆ ಮೆಚ್ಚುಗೆಯಾದರೆ ನಾವು ನಡೆದುಕೊಂಡ್ರೆ ನಮ್ಮ ವೈರಿಗಳ ಮುಂದೆಯೇ ನಾವು ಅವರ ಮೇಲೆ ದೊರೆತನ ಮಾಡುವಾಗೆ ಉನ್ನತದಲ್ಲಿ ಆತನು ನಡೆಸುವ ಆತನು. ವೈರಿಗಳ ಮುಂದೆಯೇ ನಮಗಾಗಿ ಮೃಷ್ಟಾನ್ನ ಭೋಜನವನ್ನು ಏರ್ಪಡಿಸುವಂಥ ದೇವರು, ಯಾವ ಕೊರತೆಯಿಲ್ಲದ ಹಾಗೆ ಸಮೃದ್ಧಿಯಾಗಿ ನಡೆಸುವಂಥ ದೇವರು. ಹಲ್ಲೆಲೂಯ. ಯಾವಾಗ ದೇವರನ್ನು ಪ್ರಥಮ ಸ್ಥಾನದಲ್ಲಿ ಇಟ್ಟು ನಾವು ದುಡಿಯುವಾಗ, ನಾವು ಸಂಪಾದಿಸುವಾಗ ಎಲ್ಲ ಆಶೀರ್ವಾದ ಬರುತ್ತೆ. ಆದರೆ ಅನನೀಯ ಸಫೈರಳ ಹಾಗೆ ಕರ್ತನ ಮುಂದೆ ನಾವು ಯಾವಾಗ ಕಪಟಿಗಳಾಗಿ ನಡ್ಕೊಳ್ತಾ ಇರ್ತೇವೋ ನಾವು ಆತ್ಮದಲ್ಲೂ ಸಾಯ್ತಾ ಹೋಗ್ತೇವೆ, ದೇಹದಲ್ಲೂ ಸಾಯ್ತಾ ಹೋಗ್ತೇವೆ. ಈ ಹಣ ಅನ್ನೋದು ಏನಾಗ್ತಾ ಇರುತ್ತೆ, ಸಂಪಾದಿಸ್ತಾರೆ. ರಾಜರುಗಳು ಸಂಪಾದನೆ ಮಾಡಿದ್ರು, ಅರಮನೆಗಳನ್ನ ಕಟ್ಟಿದ್ರು, ಸಿಂಹಾಸನಗಳನ್ನೆಲ್ಲ ಇಟ್ಟರು. ಹಲ್ಲೆಲೂಯ. ಕೋಟಿ ಕೋಟಿ ವಜ್ರ ಬಂಗಾರಗಳನ್ನು ಶೇಖರಣೆ ಮಾಡಿದ್ರು. ಹೊತ್ಕೊಂಡು ಹೋದ್ರ? ಹಲ್ಲೆಲೂಯ. ಎಲ್ಲವನ್ನ ಬಿಟ್ಟು ಹೋದ್ರು. ಹಲ್ಲೆಲೂಯ. ಆದರೆ ದೇವ್ರ ವಾಕ್ಯ ಹೇಳುತ್ತೆ ಪ್ರಕಟಣೆಯಲ್ಲಿ, ನಾವು ಮಾಡುವಂಥ ಸತ್ಕಾರ್ಯಗಳು ನಮ್ಮ ಜೊತೆಯಲ್ಲಿ ಬರ್ತವೆ. ಸತ್ಕಾರ್ಯ ಮಾಡಬೇಕಂದ್ರೆ ಏನು ಬೇಕು? ಏನು ಬೇಕು? ಹಲ್ಲೆಲೂಯ. ಹಣವನ್ನು ಈಗ ಒಬ್ಬ ಅನ್ಯಾಯಗಾರನಾದಂಥ ಮನೆ ವರ್ತಿಯವನಿರ್ತಾನೆ, ಆತನು ಅನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ ಅನ್ನೋದು ಮನೆ ವರ್ತಿಯವನಿಗೆ ಮನೆ ಯಜಮಾನನಿಗೆ ಗೊತ್ತಾದಾಗ ಆತನನ್ನು ಕೆಲಸದಿಂದ ತೆಗೆದು ಹಾಕುವಂಥ ಸಮಯ ಬರುತ್ತೆ. ಆಗ ಮನೆ ವರ್ತಿಯವನು ಏನು ಮಾಡ್ತಾನೆ, ಯಾರಿಗೆಲ್ಲ ಮನೆ ಯಜಮಾನ ಸಾಲ ಕೊಟ್ಟಿದ್ದಾನೋ ಅವ್ರನ್ನೆಲ್ಲ ಕರೆಸಿ, ನೀನು 80 ಕಣ್ಗ ಕೊಡಬೇಕಾ 40 ಅಂತ ಬರಿ, 100 ಕಣ್ಗ ಕೊಡಬೇಕಾ 50 ಅಂತ ಬರಿ, ಈ ರೀತಿ ಸುಳ್ಳು ಲೆಕ್ಕಗಳನ್ನ ಬರೆಸ್ಕೊಳ್ತಾನೆ. ಯಜಮಾನನಿಗೆ ಗೊತ್ತಾಗತ್ತೆ. ಆಗ ಹೇಳ್ತಾನೆ, ಆತನು ಬುದ್ಧಿವಂತನಾಗಿದ್ದಾನೆ. ಪ್ರಾಪಂಚಿಕರು ಏನಾಗಿದ್ದಾರೆ, ಹಣದ ವಿಷಯದಲ್ಲಿ ಬುದ್ಧಿ ಉಳ್ಳವರಾಗಿದ್ದಾರೆ. ಯಾಕೆ? ಯಜಮಾನ ಕೆಲಸದಿಂದ ತೆಗೆದಾಕ್ತಾ ಇದ್ದಾನೆ. ಈಗ ಅವರು ಇವನ್ನ ಸೇರಿಸ್ಕೊಳ್ಬೇಕು, ಇವನಿಗೆ ದುಡಿಯೋಕ್ಕೆ ಬಲ ಇಲ್ಲ, ಶಕ್ತಿ ಇಲ್ಲ, ನನಗೆ ದುಡಿಯೋಕ್ಕಾಗಲ್ಲ. ಈಗ ನಾನು ಈ ಸಾಲ ಎಲ್ಲ ಕಡಿಮೆ ಮಾಡಿದ್ರೆ, ಅಯ್ಯೋ ಇಷ್ಟೆಲ್ಲ ಕಟ್ಟಬೇಕಾಗಿತ್ತು, 1 ಲಕ್ಷ ಸಾಲ ಕೊಡಬೇಕಾಗಿತ್ತು, ಬರೀ 30,000 ರೂಪಾಯಿ ಕೊಡು ಅಂತ ಹೇಳಿದ್ದಾನೆ. ಇನ್ನು 70,000 ರೂಪಾಯಿ ಸಾಲ ಏನಾಯಿತು, ನನಗೆ ಫ್ರೀ ಆಯಿತು. 50,000 ರೂಪಾಯಿ ಕೊಡಬೇಕಾಗಿತ್ತು, ಬರೀ 10,000 ಕೊಡೋ ಥರ ಫ್ರೀ ಆಯಿತು. ಹಾಗಾದರೆ ಅವ್ರು ಏನು ಮಾಡ್ತಾರೆ? ಅವರೆಲ್ಲ ಈತನ ಮೇಲೆ ಕರುಣೆಯನ್ನು ತೋರಿಸ್ತಾರೆ, ಪ್ರೀತಿಯನ್ನು ತೋರಿಸ್ತಾರೆ, ಈತನ ಕಷ್ಟ ಕಾಲದಲ್ಲಿ ಆತುಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಹಾಗಾದರೆ ಹಣ ನಮ್ಮ ಬಳಿ ಬರುವಾಗ ನಾವು ಜನರನ್ನು ಸಂಪಾದಿಸಬೇಕೇ ಹೊರತು ಹಣವನ್ನು ಸಂಪಾದಿಸೋದಲ್ಲ. ಹಲ್ಲೆಲೂಯ. ಹಣ ಜೀವವಿಲ್ಲದ ವಸ್ತು, ಅದು ನಮ್ಮ ಮೇಲೆ ದೊರೆತನ ಮಾಡಬಾರ್ದು. ಹಣದಾಸೆ ಅದು ನಮ್ಮನ್ನು ಸಕಲ ಕೆಟ್ಟತನಕ್ಕೆ ನಡೆಸುವಂಥದ್ದಾಗಿದೆ. ಹಣದಾಸೆ ಏನಾಗಿದೆ? ಹಣ ಕೆಟ್ಟದಲ್ಲ, ಹಣದ ಮೇಲಿನ ಆಸೆ ನಮ್ಮನ್ನು ಸಕಲ ಕೆಟ್ಟತನಕ್ಕೂ ನೀಚತನಕ್ಕೂ ದ್ರೋಹಕ್ಕೂ ನಡೆಸುವಂಥದ್ದಾಗಿದೆ. ಈಗ ಕೊಲೆಗಳನ್ನ ಮಾಡ್ತಾರೆ, ಕೋಟಿ ಕೋಟಿ ಈಸ್ಕೊಂಡಂತಾನೆ ಕೊಲೆಗಳನ್ನ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲ್ವ ನಾವು ಸಿಕ್ಕಾಕೊಳ್ತೀವಿ ಅಂತ. ದರೋಡೆಗಳನ್ನ ಮಾಡ್ತಾರೆ, ಅವ್ರಿಗೆ ಗೊತ್ತಿರಲ್ವ ಸಿಕ್ಕಾಕೊಳ್ತೀವಿ ಅಂತ. ಆದರೆ ಹಣದ ಮೋಹ ಏನು ಮಾಡ್ತಾ ಇರುತ್ತೆ, ಅವ್ರನ್ನ ವಂಚಿಸ್ತಾ ಇರುತ್ತೆ. ಹೇಗೂ ಇದು ಬಯಲಿಗೆ ಬರುವುದಿಲ್ಲ, ಯಾರೂ ನಿನ್ನನ್ನು ಹಿಡಿಯುವುದಿಲ್ಲ, ನೀನು ಅಷ್ಟು ಮಟ್ಟಿಗೆ ಪ್ಲ್ಯಾನನ್ನು ಮಾಡಿದೀಯ. ಹಲ್ಲೆಲೂಯ. ಕೊನೆಗೆ ಎಲ್ಲ ಮಾಡಿದ ಕೆಲವೇ ದಿನಗಳಲ್ಲಿ ಕಂಬಿ ಎಣಿಸ್ಕೊಂಡು ಕೂತಿರ್ತಾರೆ. ಇರೋ ಸ್ವಾತಂತ್ರ್ಯ ಹೋಯ್ತಾ, ಸಮಾಧಾನ ಹೋಯ್ತಾ, ಕುಟುಂಬದಲ್ಲಿ ಒಂದಾಗಿ ತಿನ್ನುವಂಥ, ಕುಡಿಯುವಂಥ, ಸಂತೋಷ ಪಡುವಂಥ, ನಗುವಂಥ, ಮಾತಾಡುವಂಥ ಎಲ್ಲ ಸಂಬಂಧಗಳು ವ್ಯರ್ಥವಾಯಿತು. ಹಣ ನಮ್ಮನ್ನು ಯಾವ ದಾರಿ ತಪ್ಪಿಸುತ್ತೆ? ನೀಟಾದ ಮಾರ್ಗದಿಂದ ನಮ್ಮನ್ನು ತಪ್ಪಿಸುವಂಥದ್ದಾಗಿದೆ. ಹಲ್ಲೆಲೂಯ. ಹಾಗಾದರೆ ದೇವರು ನಮಗೆ ತಿಳಿಸುವಂಥದ್ದು ಏನಂತ ಅಂದರೆ, ಇಬ್ಬರು ಯಜಮಾನರನ್ನ ನಾವು ಯಾವತ್ತೂ ಸೇರಿಸ್ಕೊಳ್ಬಾರ್ದು. ಎಷ್ಟು ಜನ ಯಜಮಾನರು ಇದ್ದಾರೆ ಇವಾಗ ನಿಮಗೆ? ಎಷ್ಟು ಜನ ದೇವರಿದ್ದಾರೆ? ನಿಜ? ಈ ವಾಕ್ಯ ಕೇಳಿಸ್ಕೊಂಡ್ಮೇಲೂ ಒಬ್ಬರೇ ಯಜಮಾನ್ರ? ನಾನು ಪೇತ್ರನ ಥರ ಹೇಳ್ಬೇಕಾಗತ್ತೆ, ನೀವು ಸುಳ್ಳಾಡಿದ್ದು ನನಗಲ್ಲ, ಪವಿತ್ರಾತ್ಮನಿಗೆ, ದೇವರಿಗೆ. ಹಲ್ಲೆಲೂಯ. ಯಾಕೆಂದರೆ ನೀವು ಬಾಯಿಂದ ಹಾಡುವಂಥ ಪ್ರತಿಯೊಂದು ಮಾತಿಗೆ ಏನು ಕೊಡಬೇಕಾಗಿದೆ? ಲೆಕ್ಕ ಕೊಡಬೇಕಾಗಿದೆ. ನಿಮ್ಮಲ್ಲಿ ಆ ಮನಸ್ಥಿತಿ ಇದ್ದರೆ ಬದಲಾವಣೆ ಮಾಡ್ಕೊಳ್ಬೇಕು. ಏನೋ ಉತ್ತರ ಕೊಡಬೇಕಲ್ಲ, ಏನೋ ಕೇಳ್ತಾ ಇದ್ರೆ ಹೇಳ್ಬಿಡ್ಬೇಕಲ್ಲ ಅಂತ. ಯಾವಾಗ ನೀವು ಕಪಟಿಗಳಾಗ್ತಿರೋ ನಿಜವಾಗ್ಲೂ ದೇವರಿಂದ ಏನನ್ನ ಹೊಂದುವುದಿಲ್ಲ. ಕಪಟಿಗಳು, ಕುಟಿಲ ಸ್ವಭಾವಿಗಳು ಕರ್ತನ ರಾಜ್ಯದಲ್ಲಿ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಯಥಾರ್ಥವಂತರಾಗಿ ನಾವು ಏನು ಮಾಡಿದ್ದೇವೋ, ಏನಾಗಿದ್ದೇವೋ ಅದನ್ನು ಒಪ್ಪಿಕೊಳ್ಳುವಾಗ, ಯಾಕೋಬನು ದೇವ್ರ ಮುಂದೆ ನಿನ್ನ ಹೆಸರೇನಂತ ಕೇಳಿದಾಗ ಏನು ಹೇಳ್ತಾನೆ? ಯಾಕೋಬನು ಅಂತಾನೆ. ಅದೇ ಅಪ್ಪನ ಮುಂದೆ ಏನು ಹೇಳ್ತಾನೆ? ನಾನು ಏಸಾವ ಅಂತ ಹೇಳ್ತಾನೆ. ಹಲ್ಲೆಲೂಯ. ಹಾಗಾದರೆ ದೇವರ ಮುಂದೆ, ಸ್ವಾಮಿ ನಾನು ಇಂಥವನಾಗಿದ್ದೇನೆ, ನನ್ನ ತಪ್ಪು, ನನ್ನ ದ್ರೋಹ, ನನ್ನ ಬಲಹೀನತೆ ಇದಾಗಿದೆ ಸ್ವಾಮಿ, ನೀನು ಇದರಿಂದ ಬಿಡಿಸು ಅಂತ ಹೇಳೋದಾದರೆ ದೇವರೇನು ಮಾಡ್ತಾರೆ? ಬಿಡಿಸ್ತಾರೆ. ಇಲ್ಲಪ್ಪ ನಾನು ಹಂಗೆ, ಇಲ್ಲಪ್ಪ ನಾನು ಹಿಂಗೆ. ಯಾರ ಮುಂದೆ ನಾವು ಆಡ್ತಾ ಇದ್ದೀವಿ?
ದೇವ್ರ ಮುಂದೆ ಆಡ್ತಾ ಇದ್ದೀವಿ. ಮನುಷ್ಯರಿಗೆ ದ್ರೋಹ ಮಾಡಿದ್ರೆ ದೇವ್ರು ಬಂದು ಮಧ್ಯಸ್ಥಿಕೆ ವಹಿಸಿ ನಮ್ಮನ್ನು ಬಿಡಿಸ್ತಾರೆ. ನಾವೇ ದೇವರಿಗೆ ದ್ರೋಹ ಮಾಡಿದ್ರೆ ಯಾರು ಮಧ್ಯಸ್ಥಿಕೆ ವಹಿಸ್ತಾರೆ? ಯಾರು ವಹಿಸೋಕ್ಕಾದ್ರೂ ಸಾಧ್ಯನಾ? ಹಾಗಾದರೆ ಕೃಪೆ ಕಾಲದಲ್ಲಿರುವಂಥ ನಾವು ಹೇಗೆ ನಡೆದುಕೊಳ್ತಾ ಇದ್ದೀವಿ? ಅದಕ್ಕೆ ಯೇಸಸ್ ಮಾಮ್ ಹೇಳ್ತಾರೆ, ನಾಳಿನ ವಿಷಯದಲ್ಲಿ ನೀವೇನು ಮಾಡಬೇಡಿ, ಚಿಂತೆ ಮಾಡಬೇಡಿ. ಪ್ರಾಣಧಾರಣೆಗೆ ಏನು ತಿನ್ನಬೇಕು, ಏನು ಹೊತ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡಿ. ಯಾಕೆಂದರೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿರನು, ಅಡವಿಯಲ್ಲಿರುವಂಥ ಹೂಗಳನ್ನು ನಾನು ಇಷ್ಟು ಸುಂದರವಾಗಿ ಚೆನ್ನಾಗಿ ಪೋಷಿಸುವಾಗ ಯೇಸಸ್ ಮಾಮ್ ಹೇಳ್ತಾರೆ, ನೀವು ನನ್ನನ್ನು ಹತ್ಕೊಳ್ರಿ. ನಾವು ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ ಭರವಸೆ ಇಡಬೇಕು. ದೇವರ ಮೇಲೆ ಭರವಸೆ ಇಟ್ಟು ನಾವು ನಡೆದುಕೊಳ್ಳುವಾಗ ಕರ್ತನು ನಮಗಾಗಿ ಚಿಂತಿಸುವಂಥ ದೇವರು. ಹಣ ಇಟ್ಕೊಂಡಿದ್ರೆ ನೀವು ಮಾತ್ರ ಚಿಂತೆ ಮಾಡ್ತಾ ಇರ್ತೀರಾ, ಎಲ್ಲ ರೋಗಗಳು ನಮ್ಮನ್ನು ಆವರಿಸ್ಕೊಳ್ತಾನೆ ಇರ್ತವೆ. ಆದರೆ ಕರ್ತನನ್ನು ನಾವು ಹಾತುಕೊಂಡು ನಡೆಯುವಾಗ ಬರಗಾಲದ ಮರಣದಿಂದಲೂ ಆತನು ತಪ್ಪಿಸುವಾತನು. ಹಲ್ಲೆಲೂಯ. ಯುದ್ಧದ ಕತ್ತಿಯಿಂದ ತಪ್ಪಿಸುವಾತನು, ಅಂಟು ರೋಗಗಳಿಂದ ತಪ್ಪಿಸುವಾತನು ಅಲ್ವಾ? ಎಲ್ಲ ಕೊರತೆಗಳಿಂದ ಬಿಡಿಸಿ ಆಯಾಯ ಕ್ಷಣಕ್ಕೆ ಏನೇನು ಬೇಕೋ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಆ ನಾಳಿನ ದಿನವೂ ತನ್ನದನ್ನು ತಾನು ಚಿಂತಿಸಿಕೊಂಡು ನಮ್ಮ ಬಳಿಗೆ ಬರುವ ಹಾಗೆ ಕರ್ತನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ದೇವರನ್ನು ಧನವನ್ನು ಒಟ್ಟಿಗೆ ಸೇವಿಸಲು ಅಸಾಧ್ಯ. ಹಾಗಾದರೆ ಓಟಿ ಮಾಡ್ತಾಯಿದ್ದೀನಿ, ನಾನು ಡ್ಯೂಟಿಗೆ ಹೋಗಬೇಕು, ನಾನು ಕರ್ತನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದಾದರೆ ನಿಮ್ಮ ದೇವರು ಯಾರಾಗಿದ್ದಾರೆ? ಹಣ ಆಗಿದೆ. ಕರ್ತನಿಗಿಂತ ನನ್ನ ಕೆಲಸವೇ ಮುಖ್ಯ ಅನ್ನೋದಾದರೆ, ಕರ್ತನಲ್ಲಿ ಬಿತ್ತುವುದಕ್ಕೆ ನನಗೆ ಕಷ್ಟ, ಆದರೆ ಗಂಟು ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಅನ್ನೋದಾದರೆ ಯಾರು ನಿಮ್ಮ ದೇವರಾಗಿದ್ದಾರೆ? ಹಣ ದೇವರಾಗಿದೆ. ಹಲ್ಲೆಲೂಯ. ಹಣ ನಿಮ್ಮ ದೇವರಾದರೆ ನೀವು ನಿತ್ಯ ಜೀವನ ಕಾಣಲಿಕ್ಕಾಗಲ್ಲ, ದೇವರ ಪ್ರೀತಿಯನ್ನು ಅನುಭವಿಸೋಕ್ಕಾಗಲ್ಲ. ದೇವರು ಕೊಟ್ಟಂಥ ಸುಂದರವಾದಂಥ ಎಲ್ಲ ಒಂದು ಸಂಸರ್ಗವನ್ನು ನಾವೇನು ಮಾಡ್ತಾ ಇರ್ತೀವಿ? ಕಳೆದುಕೊಳ್ತಾ ಇರ್ತೀವಿ. ಆದರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ದೇವರೇನು ಮಾಡ್ತಾರೆ? ಎಲ್ಲವನ್ನು ಒದಗಿಸಿ ಕೊಡ್ತಾರೆ. ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಯಾವಾಗ? ನಾನು ಕರ್ತನನ್ನು ಹಿಂಬಾಲಿಸುವಾಗ ಸಕಲ ಆಶೀರ್ವಾದಗಳು ನನ್ನನ್ನು ಹಿಂಬಾಲಿಸಿ ಬರ್ತವೆ. ಆದರೆ ನಾನು ಹಣವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ನೀವೆಷ್ಟು ಸಂಪಾದನೆ ಮಾಡ್ತೀರೋ ನಿಮ್ಗೆ ಅಷ್ಟು ಕೊರತೆ. ಈಗ 10,000 ರೂಪಾಯಿ ಸಂಬಳ ಇರುತ್ತೆ, ನೀವು ಅಂದ್ಕೊಳ್ತೀರೋ ಒಂದು 15,000 ರೂಪಾಯಿ ಸಂಬಳ ಬಂದುಬಿಟ್ರೆ ನನ್ನ ಕೊರತೆ ಎಲ್ಲ ಸರಿ ಹೋಗುತ್ತಾ? 15 ಬಂದಾಗ ಏನಾಗುತ್ತೆ? 20ಕ್ಕೆ ಹೋಗುತ್ತೆ. ಅದು ನಿಮಗೆ ಸಂಪಾದನೆ ಹೆಚ್ಚಾದಾಗೆಲ್ಲ ಕೊರತೆ ಹೆಚ್ಚಾಗ್ತಾ ಇರುತ್ತೆ. 5 ರೊಟ್ಟಿ 2 ಮೀನು ಯೇಸಸ್ ಮಾಮಿ ಕೈಗೆ ಹೋದಾಗ್ಲೇ 5,000 ಗಂಡಸರು ಊಟ ಮಾಡಿ ಇನ್ನೂ 12 ಪುಟ್ಟಿಗಳು, ಅಂದರೆ ಹೆಂಗಸರು ಮಕ್ಕಳು ಎಲ್ಲರೂ ತಿಂದು ಇನ್ನೂ 12 ಪುಟ್ಟಿ ಉಳೀತು. ಅಂದರೆ ನಿಮ್ಮ ಜೀವಿತದಲ್ಲಿ ಕರ್ತನು ದೇವರಾಗಿರಬೇಕು. ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸ್ಬೇಕು, ನಿಮ್ಮ ದುಡಿಮೆಯನ್ನು ಕರ್ತನಿಗೆ ಒಪ್ಪಿಸಬೇಕು. ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಮ ಕೊರತೆಗಳಲ್ಲೇ ನೀವು ನರಳ್ತಾನೆ ಇರ್ತೀರ. ನಿಮ್ಮ ಕಟ್ಟುಗಳನ್ನು ನಿಮ್ಮ ಕೈಯಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಮಗನೂ ಬಿಡುಗಡೆ ಮಾಡದ ಹೊರತು ಯಾರಿಗೂ ಬಿಡುಗಡೆ ಇಲ್ಲ. ಹಲ್ಲೆಲೂಯ. ಅದಕ್ಕೆ ಆತನು ರಕ್ಷಕನಾಗಿ ಬಿಡುಗಡೆಯ ನಾಯಕನಾಗಿ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಆತನು ಬಂದಿರುವಂಥದ್ದು. ಹಲ್ಲೆಲೂಯ. ಹಾಗಾದರೆ ದೇವರು ನಿಮ್ಮ ಸಂಗಡ ಮಾತಾಡಿರೋದಾದರೆ ಕರ್ತನ ಸಮ್ಮುಖದಲ್ಲಿ ನಿಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ.